ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಶೋಭಾ ವೆಂಕಟ್ ವ್ಲಾಗ್ಸ್ ಕನ್ನಡ. ಇದು ಮಂಗಳವಾರದ ಮಿನಿ ವ್ಲಾಗ್ಸ್ ಆಗಿದೆ. ಪಪ್ಪಾಯ ಯಾಕಪ್ಪ ಇಲ್ಲಿಟ್ಟಿದ್ದಾರೆ ಅಂತ ಅಂದರೆ ಬೆಳಿಗ್ಗೆ ಪಪ್ಪಾಯ ತಿಂದರೆ ತುಂಬ ಒಳ್ಳೆಯದು. ಸೊ ಆ್ಯಕ್ಚುಲಿ ಬ್ರೇಕ್ಫಾಸ್ಟು ಪಪ್ಪಾಯ ಜೊತೆ ಒಂದಿಷ್ಟು ಡ್ರೈ ಫ್ರೂಟ್ಸ್ ಒಂದೆರಡು ತಿಂದರೆ ಹೊಟ್ಟೆ ಫಿಲ್ ಆಗುತ್ತೆ. ಸಾಕಷ್ಟು ಒಂದು ಗ್ಲಾಸ್ ಬಿಸಿ ನೀರು. ಹಾಗೆ ಯುಕ್ತಾಗಿ ಮತ್ತು ಶ್ರೀವಿನ್ಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇದು ತಿಂತಾರೆ. ಅವನು 10 ಗಂಟೆ ಮೇಲೆ ಬೇರೆ ಏನಾದರೂ ಮತ್ತೆ ತಿಂತಾನೆ ಶ್ರೀವಿನ. ಹಾಗೆ ಇವತ್ತು ಬೆಳಗ್ಗೆ ತಿಂಡಿ ಉಪ್ಪಿಟ್ಟು. ನನಗೆ ನಮ್ಮಮ್ಮ, ನಾನು 8th ಸ್ಟ್ಯಾಂಡರ್ಡಲ್ಲಿ ಓದಬೇಕಾದ್ರೆ, 8ನೇ ತರಗತಿಯಲ್ಲಿ ಓದಬೇಕಾದ್ರೆ ನನಗೆ ನಮ್ಮಮ್ಮ ಹೇಳ್ಕೊಟ್ಟಿರುವಂಥ ಉಪ್ಪಿಟ್ಟು ಇವಾಗ ನಮಗೆ ಫೇವ್ರೇಟು. ಸೊ ಹಾಗಾಗಿ ನಾನು ಹೇಗೆ ಉಪ್ಪಿಟ್ಟು ಮಾಡ್ತೀನಿ ನಮ್ಮ ಮನೇಲಿ, ಬನ್ನಿ ನೋಡೋಣ. ಸಾಸಿವೆ, ಜೀರಿಗೆ, 2 ಸ್ಪೂನು ಆಯಿಲು, 1 ಸ್ಪೂನ್ ತುಪ್ಪ ಏನಕ್ಕೆ ಹಾಕೋತೀನಿ ಅಂತಂದರೆ ಎಣ್ಣೆಗೆ ಕಂಪೇರ್ ಮಾಡಿದ್ರೆ ತುಪ್ಪ ತುಂಬ ಒಳ್ಳೆಯದು. ಸೊ ಹಾಗಾಗಿ ಹಾಕೋತಾ ಇದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ 2, ಮತ್ತು ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹಸಿಮೆಣಸಿನ್ಕಾಯಿ. ಒಣಮೆಣಸಿನ್ಕಾಯಿ ಕೂಡ ಸ್ವಲ್ಪ ಖಾರಕ್ಕೆ ತಗೋತೀನಿ. ಕರಿಬೇವು ಸ್ವಲ್ಪ ನಮಗೆ ಎಷ್ಟು ಬೇಕು ಅಳತೆಗೆ. ಹಾಗೆ ಹೆಸರುಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ ಇದು 3, ಸ್ವಲ್ಪ ಹಿಂಗು, ಸ್ವಲ್ಪ ಅರಿಶಿನ, ಈರುಳ್ಳಿ, ಆನಿಯನ್ ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಫ್ರೈ ಮಾಡ್ಕೋಬೇಕು. ತುಂಬ ಡೀಪ್ ಫ್ರೈ ಏನೂ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಲೈಟಾಗಿ ಕಲರ್ ಚೇಂಜ್ ಆಯಿತು ಅಂದರೆ ಸಾಕು. ಮತ್ತು 1-2 ಟೊಮ್ಯಾಟೊ, ನಿಮಗೆ ಟೊಮ್ಯಾಟೊ 1 ಬೇಕಾ 2 ಬೇಕಾ ಅದು ನಿಮ್ಮ ನಿರ್ಧಾರ, ಹಾಕೋಬೋದು. ಸ್ವಲ್ಪ ಸಾಲ್ಟು. ಟೊಮ್ಯಾಟೊ ಮತ್ತು ಈರುಳ್ಳಿ ಸ್ವಲ್ಪ ಮೆತ್ತಗಾಗಬೇಕು ಚೆನ್ನಾಗಿ ಅಂತ ಅಂದರೆ ಆಗ ಅರಿಶಿನ ಮತ್ತು ಸಾಲ್ಟ್ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ನಾನು ಮತ್ತೆ ಇನ್ನೊಂದು ಸ್ಟವಲ್ಲಿ ರವೆ ಹುರ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಇದು ತುಂಬ ತಳ ಹಿಡಿಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ಅವಾಗವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಉಪ್ಪಿಟ್ಟು ರವೆ. ನಿಮಗೆ ಎಷ್ಟು ಬೇಕು ಅಳತೆಗೆ ತೊಗೊಳ್ಳಿ. ಹಾಗೆ 1 ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊತೀನಿ. ತಳ ಹಿಡಿಬಾರ್ದು ಮೇಯ್ನು. ತುಪ್ಪ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ, ಒಂದು ತಳ ಹಿಡಿದೇ ಇರೋ ಥರ ಇರುತ್ತೆ. ಹಾಗೆ ರವೆ ಹುರಿಬೇಕಾದ್ರೆ ಉರಿನ ಕಮ್ಮಿಯಲ್ಲಿ ಇಟ್ಕೋಬೇಕು, ತುಂಬ ಜಾಸ್ತಿ ಬೇಡ. ಹಾಗೆ ಇನ್ನೊಂದು ಸೈಡ್ ಇನ್ನೊಂದು ಒಲೆಯಲ್ಲಿ ನಾನು ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಆಗಿದೆಯಾ ಮತ್ತು ಏನಾದರೂ ತಳ ಹಿಡಿತಿದೆಯಾ ಅಂತ ಅವಾಗವಾಗ ನೋಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇರಬೇಕು. ಮತ್ತು ಇನ್ನೊಂದು ಒಲೆಯಲ್ಲಿ ನಾನು ಬಿಸಿನೀರನ್ನ ಕಾಯಿಸಿ ಸೈಡಲ್ಲಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ತಣ್ಣೀರು ಹಾಕಿದ್ರೆ ಸ್ವಲ್ಪ ಲೇಟ್ ಆಗ್ಬೋದು, ಬಿಸಿನೀರು ಹಾಕಿದ್ರೆ ಬೇಗ ಕುದಿ ಬರುತ್ತೆ. ನೋಡಿ, ಬೇಗ ಕುದಿ ಬರ್ತಾಯಿದೆ. ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಬೇಗ ಬಿಸಿನೀರ ಹಾಕಿದ್ರೆ ತಕ್ಷಣ ಒಂದು 7-8 ನಿಮಿಷದಲ್ಲೇ ನೀವು ಉಪ್ಪಿಟ್ಟು ರೆಡಿ ಮಾಡ್ಕೊಂಬಿಡ್ಬೋದು. ಸಾಲ್ಟ್ ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ಆಮೇಲೆ ರವೆನ ಹಾಕ್ಕೊಳ್ಳಿ. ನೋಡಿ, ಹಾಕಿದ ತಕ್ಷಣ ಉರಿನ ತೀರ ಕಮ್ಮಿಯಲ್ಲೇ ಇಟ್ಕೋಬೇಕು. ಜಾಸ್ತಿ ಮಾಡಿಕೊಂಡ್ರೆ ಎಲ್ಲ ಮೇಲೆಲ್ಲ ಹಾರುತ್ತೆ, ಮುಖಕ್ಕೆಲ್ಲ ಹಾರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಒಂದು ಪ್ಲೇಟ್ನ ಸಹಾಯ ತಗೊಂಡು ನೀವು ಕವರ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೋದು. ಉಪ್ಪಿಟ್ಟು ರೆಡಿ ಆಯಿತು ನೋಡಿ. ಫೈನಲಿ ನಮಗೆ ಈ ಥರ ಇದ್ದರೆ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳನೂ ಇರಬಾರ್ದು, ಇಷ್ಟ ಆಗುತ್ತೆ. ಹಾಗೆ ಇವತ್ತು ನಾನು, ಯುಕ್ತ, ಶ್ರೀವಿನ್ 3 ಜನನೂ ದೇವಸ್ಥಾನಕ್ಕೆ ಹೋಗೋಣ, ಅದು ಬನಶಂಕರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀವಿ. ತುಂಟ ನನಗೆ ಏನು ಕೆಲಸ ಮಾಡೋಕ್ಕೂ ಬಿಡ್ತಾಯಿಲ್ಲ. ಆದ್ರೂ ಮನೆ ಕೆಲಸ ಎಲ್ಲನೂ ಮುಗಿಸಿ ಅವನಿಗೂ ಸ್ನಾನ ಮಾಡಿಸಿ ನಾವು ರೆಡಿಯಾಗಿ ದೇವ್ರ ಪೂಜೆನೆಲ್ಲ ಮನೆಯಲ್ಲೆಲ್ಲ ಮುಗಿಸಿ ರೆಡಿಯಾಗಿದ್ದೀನಿ. ಆಲ್ಮೋಸ್ಟ್ ದೇವ್ರ ಪೂಜೆ ಎಲ್ಲ ವೀಡಿಯೋದಲ್ಲೆಲ್ಲ ತೋರಿಸ್ತಾನೆ ಇರ್ತೀನಿ. ಪದೇ ತೋರಿಸೋದು ಬೇಡ ಅಂತ ನಾನೇನು ತೋರಿಸಿಲ್ಲ. ಇವಾಗ ಜಸ್ಟ್ ನನ್ನ ಮಗ ನನಗೆಷ್ಟು ತುಂಟಾಟ ಮಾಡ್ತಾನೆ. ಈಗ ಒಂದು 15 ದಿವಸದಿಂದ ಅವನಿಗೆ ತುಂಬ ಹುಷಾರಿರಲಿಲ್ಲ. ಆ್ಯಕ್ಚುಲಿ ಅವನಿಗೆ ಟೀತ್ ಪ್ರಾಬ್ಲಮ್ ಆಗಿತ್ತು. ಸೊ ಹಂಗಾಗಿ ವಾರದಗಟ್ಟಲೆ ಅವನು ಊಟ ಬಿಟ್ಬಿಟ್ಟಿದ್ದ, ನಿದ್ದೆ ಇರಲಿಲ್ಲ. ಸೊ ಹಂಗಾಗಿ ಸ್ವಲ್ಪ ವೀಕ್ ಆಗಿಬಿಟ್ಟಿದ್ದಾನೆ. ಇವಾಗ 1-2-3 ದಿನದಿಂದ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾನೆ. ಸೊ ಹಾಗಾಗಿ ನೋಡೋಣ, ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಅವನ ಜೊತೆ ಮಾತಾಡಿಕೊಂಡು ಅವನಿಗೆ ಡ್ರೆಸ್ ಮಾಡ್ತಾಯಿದ್ದೀನಿ. ನೋಡಿ, ಒಂದು ಕ್ರೀಮ್ ಹಚ್ಚಿಸ್ಕೋಬೇಕು ಅಂದರೂ ಅವನ್ನ ಎಷ್ಟು ಕಾಡಿಸ್ಬೇಕು. ನನ್ನನ್ನಂತೂ ತುಂಬಾ ಕಾಡಿಸ್ತಾನೆ ಅವನು. ಹತ್ರ ಬಾ ಅಂದರೆ ಬರಲ್ಲ, ಓಡ್ತಾನೆ. ಕೆಳಗೆ ಬಿಟ್ಟರೆ ಫುಲ್ಲು ಓಡ್ಬಿಡ್ತಾನೆ ಅಂದ್ಬಿಟ್ಟು ಅವನನ್ನು ಅಲ್ಲೇ ಲಾಕ್ ಮಾಡ್ಕೊಂಡಿದ್ದೀನಿ. ಡೈಲಿ ನನಗಿದೇನೆ. ನಿಮ್ಮ ಮಕ್ಕಳನ್ನು ಇದೇ ಥರ ತುಂಟಾಟ ಮಾಡ್ತಾರಾ? ಕಾಮೆಂಟ್ ಮಾಡಿ. ಇನ್ನು ಯುಕ್ತ ಬರೋ ಟೈಮ್ ಕೂಡ ಆಯಿತು. ಅಷ್ಟರಲ್ಲಿ ನಾವೆಲ್ಲ ರೆಡಿ ಆಗಿದ್ರೆ ಇನ್ನು ಅವಳನ್ನೂ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೋದು. ನೋಡಿ, ಹಾಗೆ ಬಂದೇ ಬಿಟ್ಲು ಯುಕ್ತ ಕೂಡ. ನಮ್ಮ ಶ್ರೀ ಅಕ್ಕ ಯಾವಾಗ ಬರ್ತಾಳೆ ಅಂತ ವೆಯ್ಟ್ ಮಾಡ್ತಾ ಇರ್ತಾನೆ. ಆ್ಯಕ್ಚುಲಿ ಇವಾಗ ನೋಡಿ, ಅವ್ನು ಬಂದ ತಕ್ಷಣ ನನ್ನ ಹತ್ರ ಇರೋದೇ ಇಲ್ಲ. ಅವನು 1-2-3 ನಿಮಿಷ ನೋಡ್ತಾನೆ, ಪಟ್ಟಂತ ಹಾರ್ತಾನೆ ಇವಾಗ ಅವಳ ಹತ್ರ.
ಅವರಿಬ್ಬರು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಅವಳು ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೊರಟಿದ್ದಾಳೆ. ಅಷ್ಟರಲ್ಲಿ ಪೂಜೆಗೆ ಏನು ಬೇಕು ಎಲ್ಲ ನಾವು ತೊಗೊಂಡು ಬನಶಂಕರಮ್ಮ ಟೆಂಪಲ್ಗೆ ಹೋಗ್ತಾಯಿದ್ದೀವಿ ಈಗ. ಬನ್ನಿ, ಎಂಟ್ರೆನ್ಸ್ ಇದು. ಎಂಟ್ರೆನ್ಸು ಮೇನ್ ಡೋರ್ ಕ್ಲೋಸ್ ಆಗಿದೆ. ಆ್ಯಕ್ಚುಲಿ ಮತ್ತು ಇನ್ನೊಂದು ಆ ಕಡೆ ಇದೆ, ಸ್ಲಿಪ್ಪರ್ ಸ್ಟ್ಯಾಂಡ್ ಹತ್ರ. ಸೊ ಆ ಕಡೆಯಿಂದ ಹೋಗಬೇಕು. ಇದು 4ರಿಂದ 5 ಗಂಟೆ ಮೇಲೆ ಓಪನ್ ಆಗುತ್ತೆ. ದೇವಸ್ಥಾನದ ಒಳಗಡೆ ಇಲ್ಲಿ ನವಗ್ರಹ ಇದೆ. ಅದ್ರ ಮುಂದೆಗಡೆನೆ ಕೂತ್ಕೊಂಡೆಲ್ಲ ದೀಪಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ. ಜಸ್ಟ್ ರೆಡಿಮೇಡ್ನ ತೊಗೊಂಡು ಅರಿಶಿನ ಕುಂಕುಮ ಅಷ್ಟೇ ಹಚ್ಕೋತಾ ಇದ್ದೀವಿ. ಮತ್ತು ಹಾಗೆ ನೋಡಿದ್ರೆ ಇಲ್ಲಿ ನವಗ್ರಹ ಪೂಜೆ ಮಾಡಿಸ್ಬೋದು. ದೋಷಗಳೇನಾದರೂ ಇತ್ತು ಅಂತ ಅಂದರೆ ಇಲ್ಲಿ ದಾನಗಳನ್ನ ತಂದು ಕೊಡ್ಬೋದು. ಸಪ್ರೇಟಾಗೇ ಅವರೇ ಬರೆದು ಕೊಡ್ತಾರೆ, ಏನು ದಾನಕ್ಕೆ ಏನೇನು ಬೇಕು, ಹೇಗೆ ಪೂಜೆ ಮಾಡಬೇಕು ಎಲ್ಲನೂ. ಸೊ ಯಾರಾದರೂ ದಾನ ಕೊಡಬೇಕು ಅಂದರೆ ಅಥವಾ ಪೂಜೆ ಮಾಡಿಸ್ಕೋಬೇಕು, ದೋಷಗಳನ್ನ ಕಳ್ಕೊಬೇಕು ಅಂದರೆ ಇಲ್ಲಿ ವಿಸಿಟ್ ಮಾಡ್ಬೋದು. ಹಾಗೆ ದೀಪಗಳೆಲ್ಲ ರೆಡಿ ಮಾಡ್ಕೋತಾ ಕೂತಿದ್ವಿ. ನೋಡಿ, ಅರಿಶಿನ ಕುಂಕುಮ ಮಾತ್ರ ನಾವು ಹಚ್ಕೋಬೇಕು, ಇನ್ನೆಲ್ಲ ಫುಲ್ ಸೆಟ್ ಅವರೇ ಕೊಡ್ತಾರೆ. ಬತ್ತಿಯಿಂದ ಹಿಡಿದು, ತುಪ್ಪದ ಬತ್ತಿಯಿಂದ ಹಿಡಿದು ನಿಂಬೆಹಣ್ಣನ್ನು ಅವರೇ ಹಿಂಡಿ ಎಲ್ಲನೂ ಕೊಡ್ತಾರೆ. ಹೂವು, ಕರ್ಪೂರ ವಿತ್ ಕಡ್ಡಿಪಟ್ಟಣ ಸಮೇತ. ಹಾಗೆ ಹೋಗ್ತಾಯಿದ್ವಿ. ತುಂಬ ರಶ್ ಇತ್ತು ಇವತ್ತು, ಅದರಲ್ಲೂ ಸಂಜೆ ಟೈಮ್ ಅಲ್ವಾ. ಸೊ ಹಾಗಾಗಿ ಮಧ್ಯಾಹ್ನ ಒಂದು 12 ಗಂಟೆ ಮೇಲೆ 2 ಗಂಟೆವರೆಗೂ ಜಾಸ್ತಿ ಇರೋದೇ ಇಲ್ಲ ಅಲ್ಲಿ. 2 ಗಂಟೆ ಮೇಲಿಂದ 9 ಗಂಟೆವರೆಗೂ ಜಾಸ್ತಿ ಜನ ಇದ್ದೇ ಇರ್ತಾರೆ. ಇವತ್ತು ಹೂವಿನ ಅಲಂಕಾರ ಬೇರೆ ಮಾಡಿದ್ದಾರೆ ಅಮ್ಮನವ್ರಿಗೆ. ನೋಡಿ, ತಾಯಿ ಬನಶಂಕರಿ ಅಮ್ಮನವರ ದರ್ಶನ ನೀವು ಕೂಡ ಮಾಡಿ. ಇವಾಗ ಬನಶಂಕರಿ ಟೆಂಪಲ್ಲು ಟೂರಿಸ್ಟ್ ಪ್ಲೇಸ್ ಕೂಡ ಆಗಿದೆ. ತುಂಬ ಜನ ಅದಕ್ಕಾಗಿ ಬರ್ತಿರ್ತಾರೆ. ಅದರಲ್ಲೂ ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಟೈಮಲ್ಲಿ ತುಂಬ ಜನ ಇರ್ತಾರೆ. ವಿಶೇಷ ಪೂಜೆಗಳು, ವಿಶೇಷ ಅಲಂಕಾರಗಳು ಕೂಡ ಇರುತ್ತೆ ಅವಾಗ. ಮತ್ತು ನೀವು ಸೇವೆ ಮಾಡ್ತೀನಿ ಅಂತ ಅಂದರೆ ಅಲ್ಲಿ ಅರ್ಚಕರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಯಾವ ರೀತಿ ಸೇವೆಗಳಿರುತ್ತೆ, ನೀವು ಯಾವ ರೀತಿ ಸೇವೆನ ಮಾಡ್ಬೋದು ಅದನ್ನೆಲ್ಲ ತಿಳಿಸ್ಕೊಡ್ತಾರೆ. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಕಾಲ್ ಮಾಡಿ ವಿಷಯಗಳನ್ನ ನೀವು ಕಲೆಕ್ಟ್ ಮಾಡ್ಕೋಬೋದು. ಹಾಗೆ ದೀಪಗಳನ್ನ ಇಲ್ಲಿ ಮುಂದೆ ಹೋಗಿ ಹಚ್ಕೊಂಡು ಹೋಗಬೇಕು. ನನ್ನ ಪ್ರಕಾರ ಹೇಳ್ಬೇಕಂತಂದರೆ ಅಟ್ಲೀಸ್ಟ್ ದೀಪ ಹಚ್ಚೋರ್ನಾದ್ರೂ ಬೇರೆ ಸೈಡಲ್ಲಿ ಬಿಡಬೇಕಿತ್ತು. ಇಲ್ಲಿ ಎಷ್ಟೋ ಜನ ಹಿಂದೆನೇ ಬರ್ತಾರಲ್ಲ, ದೀಪದಿಂದ ಎಲ್ಲ ಒಂದೇ ಕಡೆ ಬಿಟ್ಟಿರೋದಕ್ಕೆ ಕೂದಲುಗಳೆಲ್ಲ ಸೀತಾ ಇತ್ತು. ಹಾಗೆ ಪೂಜೆಗಳೆಲ್ಲ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ಗರುಡಗಂಬ ಅಂತ ಇದೆ ಮುಂದೆಗಡೆ, ಅಲ್ಲಿ ನಿಂತ್ಕೊಂಡು ಮೇನ್ ಎಂಟ್ರೆನ್ಸ್ ಹತ್ರ ಪೂಜೆ ಮಾಡ್ತಾಯಿದ್ವಿ. ಇಲ್ಲಿ ಆರತಿ ಮಾಡಲೇಬೇಕು ಕಂಪಲ್ಸರಿ. ನವಗ್ರಹನ ಬಳಸ್ಕೊಂಡು ಬಂದು ಇಲ್ಲಿ ಪೂಜೆ ಮಾಡಲೇಬೇಕು. ಆಲ್ಮೋಸ್ಟ್ ಎಲ್ಲ ಜನ ಮಾಡ್ತಾಯಿದ್ದಾರೆ ನೋಡಿ. ಮತ್ತು ಅರಳಿ ಮರ ಇದೆ, ಆ ಅರಳಿ ಮರದ ಪಕ್ಕನೇ ದೀಪಗಳನ್ನೆಲ್ಲ ತಂದಿಡೋದಕ್ಕೆ ಜಾಗ ಮಾಡಿದ್ದಾರೆ. ತುಂಬ ದೊಡ್ಡ ಹಾಲ್ ಇದೆ ಅಲ್ಲಿ. ಇಲ್ಲಿ ದೀಪಗಳನ್ನೆಲ್ಲ ಇಡ್ಬೋದು. ಮತ್ತು ಬೆಲ್ಲದ ಆರತಿ ಕೂಡ ಮೇಯ್ನು ಮಾಡ್ತಾರೆ. ಬೆಲ್ಲದ ಆರತಿ ಮತ್ತು ನಿಂಬೆಹಣ್ಣಿನ ಆರತಿ 2 ಮೇನ್ ಇದೆ. ದಾನ ಕೊಡೋರು ಉಪ್ಪು ಇವನ್ನೆಲ್ಲನೂ ಕೂಡ ಕೊಡಬಹುದು. ಹಾಗೆ ಮುಂದೆ ಬಂದರೆ ಇದು ಹಾಸನಾಂಬ ಟೆಂಪಲ್ಲು, ಬನಶಂಕರಿ ಟೆಂಪಲ್ ಒಳಗಡೆನೇ ಇದೆ. ಮತ್ತು ಇದು ಮಾರುತಿ ಟೆಂಪಲ್ಲು ಅಕ್ಕಪಕ್ಕದಲ್ಲೇ ಇದೆ, ವಿಸಿಟ್ ಮಾಡ್ಬೋದು. ಏನಾದರೂ ಹರಕೆ ಇತ್ತು ಅಂತಂದರೆ ಹರಕೆ ಕಟ್ಬೋದು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸ್ವಲ್ಪ ಒಳಗಡೆ ಬರೋವರೆಗೂ ನಮ್ಗೆ ಸ್ವಲ್ಪ ಕಷ್ಟ ಅನ್ನಿಸ್ತು. ಆಮೇಲೆ ಅಂಥ ಜನ ಏನೂ ಇರಲಿಲ್ಲ, ಎಲ್ಲ ಫ್ರೀಯಾಗಿದ್ದರು. ಮತ್ತು ಹಾಗೆ ಇಲ್ಲೂ ಕೂಡ ಗಾಯನ ಸೇವೆ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ನಾವು ಯಾವ್ಯಾವ ಟೆಂಪಲಿಗೂ ವಿಸಿಟ್ ಮಾಡಿದ್ದೀನಿ, ಎಲ್ಲರೂ ಗಾಯನ ಸೇವೆ ಇಟ್ಕೊಂಡೇ ಇದ್ದರು. ಇದು ಮಹಿಳಾ ಸಂಘದಿಂದ ಅವತ್ತು ಆಯೋಜನೆ ಮಾಡಿದ ಗಾಯನ ಸೇವೆ. ನಾವು ಒಂದು 5ರಿಂದ 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ ಕೂತ್ಕೊಂಡು. ಇನ್ನು ನಮ್ಮ ಶ್ರೀ ಹಠ ಮಾಡ್ತಾಯಿದ್ದ ಹೋಗೋಣ ಅಂತ. ಹಾಗೆ ಹೊರಗಡೆ ಬಂದ್ವಿ. ಬರ್ತಾ ಅಲ್ಲಿ ತಾಯಿಗೆ ಉಡಿಸಿರುವಂಥ ಸೀರೆನ ಹರಾಜಿಗೆ ಹಾಕಿದರು. ಬೆಳಗ್ಗೆಯಿಂದ ಸಂಜೆವರೆಗೂ ತಿಂಗಳಿಗೆ ಒಮ್ಮೆ ಏನೋ ಹಾಕ್ತಾರೆ. ಬೇಕಾದವರು ತಗೋಬೋದು. ಇದು ಬನಶಂಕರಿ ದೇವಸ್ಥಾನದ ಟ್ರಸ್ಟಿಂದನೇ ಹರಾಜಿಗೆ ಬಿಡ್ತಾರೆ ಸೀರೆಗಳನ್ನ. ತುಂಬ ಜನ ಬೈ ಮಾಡ್ತಾರೆ. ಇಲ್ಲಿ ಬೆಳಿಗ್ಗೆಯಿಂದ ಆಲ್ರೆಡಿ ಖಾಲಿ ಆಗಿಬಿಟ್ಟಿದೆ. ಇವಾಗ ಸಂಜೆ ಒಂದು 5 ಗಂಟೆ ಆಗಿದೆ. ನಾನು ಹೊರಗಡೆ ಬಂದೆ ಅರ್ಧ ಗಂಟೆ ಆಗಿದೆ. ಸೊ ಹಾಗಾಗಿ ಹಾಗೆ ನಾವು ಏನಾದರೂ ಹರಕೆ ಇಟ್ಕೊಂಡು ನಮ್ಮ ಹರಕೆ ಎಲ್ಲ ಫಲಿಸ್ತು ಅಂತ ಅಂದಾಗ ದೇವರಿಗೆ ಮಡಿಲಕ್ಕಿನ ಕೊಡಬೇಕು. ಆ ಮಡಿಲಕ್ಕಿ ಕೊಟ್ಟಾಗ ಮುತ್ತೈದೆಯರಿಗೂ ಕೂಡ, ಅಂದರೆ ಎಷ್ಟು ಜನಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯವಾಗುತ್ತೋ ಅಷ್ಟು ಜನಕ್ಕೆ ಬಾಗಿನ ಥರ ಕೊಡ್ತಾರೆ. ಅಂದರೆ ಅರಿಶಿನ, ಕುಂಕುಮ, ಬಾಳೆಹಣ್ಣು, ಬಳೆ, ಬ್ಲೌಸ್ ಪೀಸು, ಸಾಧ್ಯವಾದವರು ಸೀರೆನೂ ಕೊಡ್ತಾರೆ. ಮತ್ತು ಅಲ್ಲಿ ವ್ರತ ಮಾಡ್ತಿರೋ ಬುಕ್ಕನ್ನು ಕೂಡ ಕೊಡ್ತಾರೆ. ಅಕ್ಕಿ, ಬೆಲ್ಲ, ಕೊಬ್ಬರಿ ಅಥವಾ
ತೆಂಗಿನಕಾಯಿ ಈ ಥರ ಇಟ್ಟು ಅವ್ರಿಗೆ ಎಷ್ಟು ಜನಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಜನಕ್ಕೆ ಅವರು ಕೊಡ್ತಾರೆ. ಮತ್ತು ಪ್ರಸಾದನೂ ಕೂಡ ಲಾಸ್ಟ್ ದಿನ ಮಾಡ್ಕೊಂಡು ಬರ್ತಾರೆ. ಅಲ್ಲಿ ಕೆಲವ್ರಿಗೆ ಕೊಡ್ತಾರೆ. ನಾನು ನೋಡಿದ್ದೀನಿ, ತುಂಬ ಜನಕ್ಕೆ ಕೊಡೋಕ್ಕಾಗಲ್ಲ ಅಂದರೂ ಅಟ್ಲೀಸ್ಟ್ ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ಜನಕ್ಕಾದ್ರೂ ಕೊಟ್ಟಿರ್ತಾರೆ. ಹಾಗೆ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ನಾವು. ತುಂಬ ಚೆನ್ನಾಗಿದೆ, ಎಲ್ಲ ಜಾತ್ರೆ ಫೀಲೇ ಆಯಿತು ನನಗೆ ನೋಡಿಬಿಟ್ಟು. ನಾನು ಒಂದು 7-8 ವರ್ಷ ಆಗಿತ್ತು ನೋಡಿ. ಆ ರೋಡಲ್ಲಿ ಓಡಾಡಿದ್ರೂ ಕೂಡ ಎಂಟ್ರೆನ್ಸಲ್ಲೇ ಇದ್ದಿದ್ದು, ಬಟ್ ಇದು ಜಸ್ಟ್ ನೋಡ್ತಿದ್ದೆ, ಹತ್ರ ಎಲ್ಲ ಹೋಗಿ ನೋಡೋಕ್ಕಾಗ್ತಿರ್ಲಿಲ್ಲ. ಪ್ರತಿಯೊಂದೂ ಸಿಗುತ್ತೆ ಅಂತ ಹೇಳ್ಬೋದು. ಬಟ್ಟೆಯಿಂದ ಹಿಡಿದು ಜ್ಯುವೆಲ್ರೀಸು, ಫ್ಯಾಷನ್ ಜ್ಯುವೆಲ್ರೀಸ್ ಸಿಗುತ್ತೆ, ಸೊಪ್ಪುಗಳು ಸಿಗುತ್ತೆ, ತರಕಾರಿ, ಹಣ್ಣು, ತೆಂಗಿನಕಾಯಿ, ಮನೆಗೆ ಬೇಕಾಗಿರುವಂಥ ವಸ್ತುಗಳೆಲ್ಲ ಸಿಗುತ್ತೆ. ಮತ್ತು ಇಲ್ಲಿ ಹಳ್ಳಿ ಕಡೆ ಸಿಗುವಂಥ ಸೊಪ್ಪುಗಳು ಜಾಸ್ತಿನೇ ನೋಡ್ಬೋದು ನಾವು. ಹಾಗೆ ರೈಟ್ ಮಾತ್ರ ಸ್ವಲ್ಪ ಜಾಸ್ತಿನೇ ಹೇಳ್ತಾರೆ ಅವರು ಬೇರೆ ಕಡೆ ಕಂಪೇರ್ ಮಾಡಿದ್ರೆ. ನುಗ್ಗೆ ಸೊಪ್ಪು ಮತ್ತು ದಂಟಿನ ಸೊಪ್ಪು ಹಳ್ಳಿ ಕಡೆ ಸಿಗುತ್ತೆ. ಇದು ಬೆಂಗಳೂರಲ್ಲಿ ಸಿಗೋ ಸೊಪ್ಪು ದಂಟಿನ ಸೊಪ್ಪಲ್ಲ ನಾನು ನೋಡಿದ್ದು. ಮತ್ತು ಹಣ್ಣೆ ಸೊಪ್ಪು ಅಂತ ಹೇಳ್ತಾರೆ, ಗುಂಗುರು ಸೊಪ್ಪು. ಹಳ್ಳಿ ಕಡೆನೇ ಬೇರೆ ಥರ ಇರುತ್ತೆ, ಇಲ್ಲಿನೇ ಒಂಥರ ಬೇರೆ ಥರ ಇರುತ್ತೆ ಅದು. ಇನ್ನು 2-3 ಥರ ಒಣಗನೆ ಸೊಪ್ಪು, ಈ ಥರ ಸ್ವಲ್ಪ ಪ್ರೈಸಸ್ ಜಾಸ್ತಿ ಅಂತ ಹೇಳ್ಬೋದು. ಸೊ ಎಲ್ಲ ಸಿಗುತ್ತೆ ಇಲ್ಲಿ, ತರಕಾರಿಯಿಂದ ಸೊಪ್ಪು ಆಗಲೇ ಹೇಳಿದ್ನಲ್ಲ. ಮತ್ತು ಗುಡ್ಡೆ ತರಕಾರಿ 10 ರೂಪಾಯಿನ ತರಕಾರಿ ಅಂತಲೂ ಹೇಳ್ಬೋದು. ಇವತ್ತು ಆ್ಯಕ್ಚುಲಿ ಜನ ಕಮ್ಮಿ ಇದ್ದಾರೆ, ಬೇರೆ ದಿನಗಳಲ್ಲಿ ತುಂಬ ಜನ ಜಾಸ್ತಿನೇ ಇರ್ತಾಯಿದ್ರು. ಈರುಳ್ಳಿ, ಬೆಳ್ಳುಳ್ಳಿ ಪ್ರತಿಯೊಂದೂ ಸಿಗುತ್ತೆ, ಏನು ಸಿಗಲ್ಲ ಅಂತ ಹೇಳೋಕ್ಕೆ ಆಗೋದಿಲ್ಲ ನಿಜವಾಗ್ಲೂ. ಇಲ್ಲಿ ಸ್ವಲ್ಪ ನಾವೇ ಕ್ರೌಡ್ ಜಾಸ್ತಿ ಇರುತ್ತಲ್ಲ, ಒಂದು ಬೆಳಗ್ಗೆ ಬಂತು ಅಂದರೆ ಎಲ್ಲನೂ ನಮಗೇನು ಬೇಕು ಎಲ್ಲ ಪರ್ಚೇಸ್ ಮಾಡಿಕೊಂಡು ಆರಾಮಾಗಿ ನಾವು ಮನೆಗೆ ಹೋಗ್ಬೋದು ಅಂತ ಹೇಳ್ಬೋದು. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಒಂದು 5-10 ರೂಪಾಯಿ ಜಾಸ್ತಿನೇ ಇರುತ್ತೆ ಇಲ್ಲಿ. ನನ್ನ ಮಗಳು ಏಕ ಎಲ್ಲನೂ ನೋಡ್ಕೊಂಡು ಹೋಗ್ತಿದ್ದಾಳೆ. ಅಮ್ಮ ನನಗೆ ಇಲ್ಲಿ ಸಿಟಿಯಲ್ಲಿ ಒಂದು ಜಾತ್ರೆ ಫೀಲೇ ಆಗ್ತಾಯಿದೆ ಅಂತಲೇ ಹೇಳ್ತಾ ಇದ್ದಾಳೆ. ನೋಡಿ ಪ್ರತಿಯೊಂದೂ ಸಿಗುತ್ತೆ, ಹಾರದಿಂದ ಹಿಡಿದು. ನನಗಂತೂ ನೋಡಿ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ಯುಕ್ತ ಯಾವಾಗಲೂ ಜಾತ್ರೆ ಕರ್ಕೊಂಡೋಗು ಅಂತ ಹೇಳ್ತಾಯಿದ್ಲು, ಇವಾಗ ನೋಡಿ ಖುಷಿ ಆಯ್ತು ಅವಳಿಗೆ. ಮತ್ತು ಇದು ದೀಪಗಳು 1 ನಿಂಬೆಹಣ್ಣಿಂದ 2 ದೀಪ ಮಾಡಿಕೊಂಡು ಹೋಗ್ತಾರೆ. ಮತ್ತು ಬೆಲ್ಲದ ಆರತಿಗಳು ಈ ಥರ ಎಲ್ಲ. ಬಟ್ ನಾವು 1 ನಿಂಬೆಹಣ್ಣಿಂದ 2 ದೀಪ ಸ್ಟಾರ್ಟ್ ಮಾಡಿದ್ರೆ 1 ದೀಪ, 2 ದೀಪ, 3 ದೀಪ, 4 ದೀಪ ಈ ಥರ ವಾರ ಕಂಟಿನ್ಯೂ ಮಾಡಿಕೊಂಡು ಹಚ್ಚಬೇಕಾಗತ್ತೆ, ಇಷ್ಟು ವಾರ ಅಂತ. ಕೆಲವೊಬ್ಬರು 9 ವಾರ ಹಚ್ಚುತ್ತಾರೆ, ಕೆಲವೊಬ್ಬರು ಸಾಕು 5 ವಾರ, 3 ವಾರ ಈ ರೀತಿ ಹಚ್ಚುತ್ತಾರೆ. ಸೊ ಹಾಗೆ ಮುಂದೆ ಬಂದ್ವಿ. ಫ್ರೆಶ್ ಆಗಿತ್ತು, ತರಕಾರಿಗಳೆಲ್ಲ ತಗೊಳ್ಳೋಣ ಅಂತ ನೋಡಿದ್ವಿ. ಅವರೆಕಾಯಿ ಅಂತೂ ತುಂಬಾ ಚೆನ್ನಾಗಿತ್ತು, ಒಂದು ಹುಳ ಕೂಡ ಇರಲಿಲ್ಲ. ಹಾಗೆ ಇದೆಲ್ಲ 10 ರೂಪಾಯಿನ ಗುಡ್ಡೆ ತರಕಾರಿಗಳು ನೋಡಿ, ಇದರೆಲ್ಲ ಹಾಕಿರ್ತಾರೆ, ಫ್ರೆಶ್ ಆಗೇ ಇರುತ್ತೆ. ನಮ್ಮ ಎದುರುಗಡೆನೇ ಕಟ್ಟಿ ಹಾಕ್ತಾಯಿದ್ರು, ಹಂಗಾಗಿ ತೊಗೊಂಡ್ವಿ. ಹಾಗೆ ಶ್ರೀ ಮತ್ತು ಯುಕ್ತ ಅಲ್ಲಿ ರ್ಯಾಬಿಟ್ ಇತ್ತು, ಮೊಲ ಅಂತ ಅಂದ್ಬಿಟ್ಟು ನೋಡ್ತಾಯಿದ್ರು. ಆ್ಯಕ್ಚುಲಿ ಅವರು ಸೇಲ್ಗೆ ಇಟ್ಟಿದ್ರು ಮೊಲನ. ಮರಿಗಳು ತುಂಬ ಚೆನ್ನಾಗಿತ್ತು. ಅದ್ರ ಜೊತೆ ಇನ್ನೂ 2 ಮರಿಗಳು ಕೂಡ ಇದೆ, ನಾನು ನೋಡೇ ಇರಲಿಲ್ಲ ಅದರಲ್ಲಿ 2 ಮರಿ ಇದೆ ಅಂತ ಹೇಳ್ಬಿಟ್ಟು. ಆಮೇಲೆ ಮತ್ತೆ ಅವರು ತೊಗೋತೀರಾ ಅಂತ ಅಂದ್ಬಿಟ್ಟು ತೋರಿಸಿದ್ರು. ನೋಡಿ ಒಂದಕ್ಕೆ 1000 ರೂಪಾಯಿ ಅಂತೆ. ನಮಗೆ ಬೇಡ ಅಂತ ಬಂದ್ವಿ ನಾವು, ಸಾಕೋಕ್ಕೆ ತುಂಬ ಕಷ್ಟ ಆಗುತ್ತೆ ಸಿಟಿಯಲ್ಲಿ ಅಂತ ಹೇಳಿ. ನೀವು ಯಾರಾದರೂ ಮೊಲ ಸಾಕ್ತಾ ಇದ್ದೀರಾ? ಹಾಗೆ ತರಕಾರಿ ತೊಗೊಂಡು ಬಂದೆ. ಸಂಜೆ ಹಾಗೆ ಹೋಯ್ತು, ಮನೆಗೆ ಹೋಗಿ ಹಸಿವು ಅಂತಿದ್ರು ಮಕ್ಕಳು. ಸೊ ಹಾಗಾಗಿ ತರಕಾರಿ ತಂದಿದ್ನಲ್ಲ, ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ತೆಂಗಿನಕಾಯಿ ಮಸಾಲ ಹಾಕ್ತೇನೆ ತರಕಾರಿ ಸಾಂಬಾರು ಹೇಗೆ ಈಸಿಯಾಗಿ ಟೇಸ್ಟಿಯಾಗಿ ಮಾಡೋದು ಬನ್ನಿ ನೋಡೋಣ. ಬೇಳೆನ ನೆನೆಸ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಒಂದು ಕುಕ್ಕರಲ್ಲಿ ಇಟ್ಕೊತೀನಿ. ನಿಮ್ಗೆ ಎಷ್ಟು ಬೇಕು ನೀರು ಅಷ್ಟು ಹಾಕ್ಕೊಳ್ಳಿ. ಹಾಗೆ ಮಿಕ್ಸ್ ತರಕಾರಿ ಹಾಕ್ತಾಯಿದ್ದೀನಿ. ಕ್ಯಾರೆಟು, ಮೂಲಂಗಿ, ಬೀನ್ಸು, ಆಲೂಗಡ್ಡೆ ಮತ್ತು ಹೀರೆಕಾಯಿ, ಇಷ್ಟು ತರಕಾರಿಗಳನ್ನ ನಾನು ಹಾಕ್ತಾಯಿದ್ದೀನಿ. ಅದನ್ನು ಕೂಡ ತೊಳೆದಿಟ್ಕೊಂಡಿದ್ದೀನಿ, ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ. ಹಾಗೆ ದಪ್ಪದ 1 ಈರುಳ್ಳಿನ ಹಾಕ್ಕೋತಾ ಇದ್ದೀನಿ ನಾನು. ನಿಮಗೆ 2 ಈರುಳ್ಳಿ ಬೇಕು, ಈರುಳ್ಳಿ ಜಾಸ್ತಿ ಬೇಕು ಅನಿಸಿದ್ರೆ ಈರುಳ್ಳಿ ಹಾಕ್ಕೋಬೋದು. ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಸಣ್ಣದಾಗಿ ಹಾಕ್ಕೊಂಡಿಲ್ಲ ನಾನು. ಹಾಗೆ 2 ಟೊಮೆಟೊ ಹಾಕ್ಕೋತಾ ಇದ್ದೀನಿ. 2 ತೊಳೆದಿಟ್ಕೊಂಡಿರೋ ಟೊಮ್ಯಾಟೊ. ಹಾಗೆ ಮನೇಲಿ ಮಾಡಿರುವಂಥ ಸಾಂಬಾರು ಪುಡಿ, ಬೇಳೆ ಸಾಂಬಾರು ಪುಡಿ ಹಾಕ್ಕೋತಾ ಇದ್ದೀನಿ. 1 ಸ್ಪೂನ್ ಹಾಕ್ಕೋತಾ ಇರೋದು. ನಿಮಗೆ ಎಷ್ಟು ಸ್ಪೂನ್ ಬೇಕು ನೀವು ಹಾಕ್ಕೊಳ್ಳಿ. ಇದು 1 ಟೇಬಲ್ ಸ್ಪೂನು ಅಲ್ಲ, ನಾರ್ಮಲ್ ಸ್ಪೂನಲ್ಲಿ ತೆಂಗಿನ ತುರಿ ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನೀವು ನೀರು ಎಷ್ಟು ಬೇಕು ಅದನ್ನು ಹಾಕ್ಕೊಳ್ಳಿ. ಫೈನಲಿ ಸ್ವಲ್ಪ ಆಯಿಲ್ ಅಂದರೆ 1 ಸ್ಪೂನಷ್ಟು ಆಯಿಲ್ ಹಾಕಿ
ಒಂದು 3 ವಿಸಿಲ್ ಹಾಕ್ಸ್ಕೊಬೋದು. ನನ್ನ ಕುಕ್ಕರಲ್ಲಿ 3 ವಿಸಿಲ್ ಬೇಕು ಬೇಳೆ ಬೇಯೋದಕ್ಕೆ. ಸೊ ಹಾಗಾಗಿ ಆ ಥರ ಹಾಕ್ಕೋತೀನಿ, ಚೆನ್ನಾಗಿ ಬೆಂದಿರುತ್ತೆ. ಹಾಗೆ ಹುಣಸೆ ಹಣ್ಣನ್ನು ಬಿಸಿನೀರಿಗೆ ಹಾಕಿ ಕಲಿಸ್ಕೊಂಡ್ರೆ ಬೇಗನೆ ಮೃದು ಆಗುತ್ತೆ ಮತ್ತು ಅದ್ರ ಹುಣಸೆಹಣ್ಣಿನ ರಸ ಎಲ್ಲ ಬಿಡುತ್ತೆ. ಹಾಗೆ ಒಂದು ಕಡೆ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಬನ್ನಿ, ಒಗ್ಗರಣೆಗೆ ನಾನು ಹಿಂಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಯೂಸ್ ಮಾಡಲ್ಲ. ಗ್ಯಾಸ್ಟ್ರಿಕ್ ಇರೋರಿಗೆ ಬೇಳೆ ಸಾಂಬಾರು ತಿಂದರೆ ಮತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ. ಸೊ ಹಂಗಾಗಿ ಹಿಂಗೆ ಒಗ್ಗರಣೆ ಕೊಟ್ಕೊಂಡ್ರೆ ಬೆಸ್ಟು ಬೆಳ್ಳುಳ್ಳಿಗಿಂತ. ಹಿಂಗೆ ಹಾಕಿದ್ರೆ ಬೆಳ್ಳುಳ್ಳಿ ಹಾಕ್ಬಾರ್ದು, ಬೆಳ್ಳುಳ್ಳಿ ಕೊಟ್ಟರೆ ಹಿಂಗೆ ಹಾಕ್ಬಾರ್ದು. ನೋಡಿ 3 ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ. ಚೆನ್ನಾಗಿ ಬೇಳೆ ಮತ್ತು ತರಕಾರಿಗಳೆಲ್ಲ ಬೆಂದಿದೆ. ನಿಮಗೆ ನೀರು ಎಷ್ಟು ಬೇಕು ನೋಡ್ಕೊಳ್ಳಿ, ಮತ್ತು ಸಾಲ್ಟೆಲ್ಲ ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಹಾಗೆ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಬಾಣಲಿ ತೊಗೋತಾ ಇದ್ದೀನಿ. ಆ ಬಾಣಲಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಕರಿಬೇವು, ಹಾಗೆ ಒಣಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಹಿಂಗು. ಹಿಂಗನ್ನು ತುಂಬ ಜಾಸ್ತಿನೂ ಹಾಕ್ಕೋಬೇಡಿ, ಲೈಟಾಗಿ ಹಾಕ್ಕೊಳ್ಳಿ. ಅದು ಹಿಂಗೆ ಹಾಕಿದ್ಮೇಲೆ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ಉರಿ ಕಮ್ಮಿ ಮಾಡ್ಕೊಳ್ಳಿ. ಹಾಗೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ತರಕಾರಿ ಮತ್ತು ಸಾಂಬಾರು ಬೆಂದಿರುತ್ತಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಗ್ಗರಣೆಗೆ ಸೀಸ್ದೇ ಹಾಕಬೇಕು. ಯಾವುದೇ ಒಗ್ಗರಣೆ ಮಾಡಿದ್ರೂ ತುಂಬ ಸೀದ್ಬಿಟ್ರೆ ಅದ್ರ ಫ್ಲೇವರೇ ಹೋಗ್ಬಿಡುತ್ತೆ ಸಾಂಬಾರ್ದು. ಯಾವ ಟೈಮಲ್ಲಿ ಏನು ಮಾಡಬೇಕು ಅನ್ನೋದನ್ನು ಮೇಯ್ನ್ ತಿಳ್ಕೊಂಡಿರಬೇಕು. ಒಗ್ಗರಣೆ ಹಾಕಬೇಕಾದ್ರೆ ಅಥವಾ ಬೇರೆ ಏನಾದರೂ ಫ್ರೈ ಮಾಡಬೇಕಾದ್ರೆ, ಇದು ಮೇಯ್ನು ಅಡುಗೆ ಮಾಡಬೇಕಾದ್ರೆ ಪಾಯಿಂಟ್ಸ್ಗಳು. ಹಾಗೆ ಹುಣಸೆಹಣ್ಣಿನ ರಸ ಕಲಸಿಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕ್ಕೋಬೇಕು. ಟೊಮೆಟೊ ಹಾಕಿದ್ರೆ ಹುಣಸೆಹಣ್ಣು ಹಾಕಲ್ಲ, ಕೆಲವೊಬ್ಬರು ಹುಳಿ ಇರುತ್ತೆ ಅಂತ ಜಾಸ್ತಿ. ನಾನು ಎರಡನ್ನೂ ಯೂಸ್ ಮಾಡ್ತೀನಿ. ಇದು ಟೊಮೆಟೊನೂ ಜಾಸ್ತಿ ಯೂಸ್ ಮಾಡಲ್ಲ, ಹಾಗೆ ಹುಣಸೆಹಣ್ಣನ್ನು ಕೂಡ ಜಾಸ್ತಿ ಯೂಸ್ ಮಾಡಲ್ಲ. ಗ್ಯಾಸ್ಟ್ರಿಕ್ ಇರೋರು ಆಲ್ಮೋಸ್ಟ್ ಹುಣಸೆಹಣ್ಣು ಜಾಸ್ತಿ ಯೂಸ್ ಮಾಡಬೇಡಿ. ಸೊ ಫೈನಲಿ ಸಾಂಬಾರು ರೆಡಿ ಆಯಿತು. ಹುಣಸೆಹಣ್ಣಿನ ರಸ ಹಾಕಿದ್ಮೇಲೆ ತುಂಬ ಹೊತ್ತು ಕುದಿಸ್ಬೇಡಿ. ಸ್ವಲ್ಪ ಬಿಸಿ ಇದೆ ಅಂತ ಅನ್ನುವಾಗಲೇ ಸಾಂಬಾರು ಇಳಿಸ್ಕೊಂಬಿಡಿ. ಆಗ ಫ್ಲೇವರು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಆಲ್ರೆಡಿ ಊಟ ರೆಡಿ ಆಯಿತು. ನನ್ನ ಮಗಳಿಗೆ ಬಡಿಸ್ಕೊಡ್ತಾ ಇದ್ದೀನಿ. ಅನ್ನ, ತರಕಾರಿ, ಸಾಂಬಾರು, ಸ್ವಲ್ಪ ಉಪ್ಪಿನಕಾಯಿ, ಸ್ವಲ್ಪ ತುಪ್ಪ, ಒಂದು ಹಪ್ಪಳ ಇದ್ದರೆ ಇದಕ್ಕಿಂತ ಇನ್ನೇನು ಬೇಕು ಊಟ ಅಲ್ವಾ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಚಾನಲ್ನಲ್ಲಿ ಬರುವಂಥ ವಿಡಿಯೋಸ್ಗಳೆಲ್ಲ ನೀವು ನೋಡಬಹುದು. ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.